ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಚಿರಾಗ್ ಗುರು ಆಡಿರುವಂತಹ ಮಾತುಗಳನ್ನೆಲ್ಲ ನೆನೆಸ್ಕೊಂಡು ಅವನ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಿಲ್ಲಿ ಅಂತ ಹೇಳಿ ಹಾಲಕ್ಕಿ ನುಡಿದ ಮಾತು ಚಿರಾಗ್ನ ಕಿವಿಗೆ ಕೇಳ್ತಾ ಇದೆ. ಹಾಲಕ್ಕಿ ಬಂದು ಆ ಪೂಜೆಯನ್ನ ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡ್ತಾ ಇದ್ದಾರೆ. ಚಿರಾಗ್ ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ನಂತರ ನೀವು ಮುಂಚೆ ಎಲ್ಲೋ ಕಂಡಿದ್ರಲ್ವಾ ಅಂತ ಹೇಳಿ ಚಿರು ಕೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಹಾಲಕ್ಕಿ, ಹೌದು, ನಾನು ಕಷ್ಟ ಅನ್ನೋರಿಗೆ ನಾನು ಅವರ ಎದುರುಗಡೆ ಕಾಣಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಂತರ ಈ ಕಾರ್ಯವನ್ನು ನೀನು ಈಗ ಮಾಡಬೇಡ, ಯಾಕೆ ಏನು ಅನ್ನೋ ನಿನ್ನ ಎಲ್ಲ ಗೊಂದಲಕ್ಕೆ ಉತ್ತರ ಸಿಗುತ್ತೆ, ಮುಂದೆ ಎಲ್ಲನೂ ನಿನಗೆ ತಿಳಿಯುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಸೌಂದರ್ಯನೇ ಎಲ್ಲ ಅಲ್ಲ, ಸೌಂದರ್ಯನೇ ನಂಬೇಡ, ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳಿಬಿಟ್ಟು ಆ ಜಾಗದಿಂದ ಹೋಗಿಬಿಡ್ತಾ ಇದ್ದಾನೆ. ಅದೇ ರೀತಿ ಪೂಜೆಯನ್ನು ಮಾಡಿಸ್ತಿರುವವರು ಕೂಡ ಈಗ ಸದ್ಯಕ್ಕೆ ಈ ಕಾರ್ಯವನ್ನು ಕೈ ಬಿಡೋದೇ ಒಳ್ಳೆಯದು ಅಂತ ಹೇಳಿ ಅನಿಸ್ತಾ ಇದೆಯಾ ಕಣಪ್ಪ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಚಿರುಗು ಕೂಡ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದಾನೆ. ಇತ್ತ ಅರ್ಚನಾ ಕೆಲಸಕ್ಕೆ ಈಗಾಗಲೇ ಸೇರಿಕೊಂಡು ಆಗೋಗಿದೆ. ಆದರೆ ಅರ್ಚನಾಗೆ ಯಾವ ಕೆಲಸ ಅನ್ನೋದನ್ನೇ ಇನ್ನೂ ಬಾಸ್ ಹೇಳೇ ಇಲ್ಲ. ಅದನ್ನೇ ಕೇಳೋಕ್ಕೋಸ್ಕರ ಅರ್ಚನಾ ಬಾಸ್ ರೂಮಿಗೆ ಹೋಗಿ ಮಾತನಾಡ್ತಾ ಇದ್ದಾಳೆ. ಬಾಸ್, ನೀವು ಯಾವ ಕೆಲಸ ಅನ್ನೋದನ್ನೇ ನನಗೆ ತಿಳಿಸಿಲ್ವಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ಬಾಸ್ ಹೇಳ್ತಾ ಇದ್ದಾರೆ, ಹೌದು, ನಾನು ನಿಮಗೆ ಯಾವ ಕೆಲಸ ಅನ್ನೋದನ್ನ ನಾನು ಇನ್ನೂ ಕೂಡ ಹೇಳಿಲ್ಲ, ಆದರೆ ಈಗ ಹೇಳ್ತಾ ಇದ್ದೀನಿ. ಅದು ಯಾವ ಕೆಲಸ ಅಂದರೆ, ನೀವು ಸಾನ್ವಿ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಗ ಅರ್ಚನಾ, ಅವಳು ತುಂಬ ಒಳ್ಳೆಯ ಹುಡುಗಿ, ಅವಳಿಗೆ ತಾಯಿ ಇರಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಆಗ ಬಾಸ್, ಹೌದು, ಅವಳಿಗೆ ತಾಯಿಯ ಅವಶ್ಯಕತೆ ತುಂಬಾ ಇದೆ, ಅವಳು ತುಂಬಾ ಅಮ್ಮ ಬೇಕು ಅಂತ ಹೇಳ್ತಾ ಇದ್ದಾಳೆ. ಅದೇ ರೀತಿ ನನ್ನ ಮಗಳು ಸಾನ್ವಿಗೆ ನೀವೇ ತಾಯಿ ಆಗಬೇಕು, ಅದೇ ನಿಮ್ಮ ಕೆಲಸ ಅಂತ ಹೇಳಿ ಅರ್ಚನಾಗೆ ಬಾಸ್ ಹೇಳ್ತಾ ಇದ್ದಾರೆ. ಆಗ ಅರ್ಚನಾ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಾ ಇದ್ದಾಳೆ. ಇದಕ್ಕೋಸ್ಕರ ಇಷ್ಟೊಂದೆಲ್ಲ ಇಂಟರ್ವ್ಯೂ ಮಾಡಬೇಕಿತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹೌದು, ನನ್ನ ಮಗಳು ನಿಮ್ಮನ್ನೇ ತಾಯಿ ಅಂತ ಹೇಳಿ ನಂಬಿದ್ದಾಳೆ, ನಿಮ್ಮನ್ನು ನೋಡಿದ ತಕ್ಷಣವೇ ತುಂಬಾ ಖುಷಿಯಾಗಿದ್ದಾಳೆ. ಹಾಗಾಗಿ ನೀವೇ ಅವಳ ತಾಯಿ ಆಗಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಅದೇ ರೀತಿ ಅವಳಿಗೋಸ್ಕರ ನಾನು ಎಲ್ಲವನ್ನು ಮಾಡ್ತೀನಿ ಅಂತ ಹೇಳಿ ಬಾಸ್ ಹೇಳ್ತಾ ಇದ್ದಾರೆ. ಆಗ ಅರ್ಚನಾ, ಇಲ್ಲ, ಇದೆಲ್ಲ ಆಗೋದೇ ಇಲ್ಲ, ಇದಕ್ಕೆ ಬೇರೆ ಯಾರನ್ನಾದರೂ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಆಗ ಬಾಸ್ ಮತ್ತೆ ಪುನಃ ಅರ್ಚನಾಳನ್ನು ಕನ್ವಿನ್ಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲ, ನೀವೇ ಇವಳ ತಾಯಿ ಆಗಬೇಕಾಗುತ್ತೆ, ಯಾಕಂದರೆ ಅವಳು ಅಮ್ಮ ಬದುಕಿದ್ದಾಳೆ ಅಂತ ಹೇಳಿ ಅಂದ್ಕೊಂಡಿದ್ದಾಳೆ, ಅವಳ ತಾಯಿ ಇನ್ನೂ ಸತ್ತಿಲ್ಲ ಅಂತ ಹೇಳಿ ತಿಳಿದುಕೊಂಡಿದ್ದಾಳೆ, ಅವಳಿಗೆ ತಾಯಿಯ ಅವಶ್ಯಕತೆ ತುಂಬಾ ಇದೆ. ಹಾಗೆ ಅವಳ ಆರೋಗ್ಯ ಕೂಡ ಇತ್ತೀಚೆಗೆ ಸರಿಯಾಗೇ ಇಲ್ಲ. ಹಾಗಾಗಿ ನೀವು ತುಂಬಾ ಅವಳಿಗೆ ಹಿಡಿಸಿದ್ದೀರಾ, ಆದ್ದರಿಂದ ನಿಮ್ಮ ಅವಶ್ಯಕತೆ ಅವಳಿಗೆ ತುಂಬಾ ಇದೆ, ನೀವು ಇದೇ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಅರ್ಚನಾ ಇದ್ಯಾವುದಕ್ಕೂ ಒಪ್ಪದೇ ಇಲ್ಲ. ಅರ್ಚನಾ, ಇಲ್ಲ, ಇದಕ್ಕೆ ಬೇರೆಯವರನ್ನು ನೀವು ನೋಡ್ಕೊಳ್ಳಿ, ನನ್ನಿಂದ ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಈ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೇ ಹೋಗಿ ಬಿಡ್ತಾ ಇದ್ದಾಳೆ. ಇತ್ತ ಹೊಸ ಪಾತ್ರ, ಹೊಸ ತಿರುವು, ಹಾಗೆ ಅರ್ಚನಾಳ ಬಾಳಲ್ಲಿ ಈಗ ರೋಚಕ ತಿರುವು ಒಂದು ಶುರುವಾಗಿದೆ ಅಂತಲೇ ಹೇಳ್ಬೋದು. ಇತ್ತ ಬಾಸ್ ಆಫೀಸಿಂದ ಮನೆಗೆ ಬಂದು ಸಾನ್ವಿಯನ್ನು ವಿಚಾರಿಸ್ತಾ ಇದ್ದಾರೆ. ಇತ್ತ ಸಾನ್ವಿ, ಪಪ್ಪ, ಅಮ್ಮ ಎಲ್ಲೋದ್ರು, ನಿನ್ನೆ ಬಂದಿದ್ರಲ್ಲ, ನೀವು ನಿನ್ನೆ ಅಮ್ಮನ ತೋರಿಸಿದ್ರಲ್ಲ ನನಗೆ, ಈಗ ಅವ್ರು ಎಲ್ಲೋದ್ರು, ಅವ್ರನ್ನ ಮನೆಗೆ ಕರ್ಕೊಂಡು ಬನ್ನಿ, ಯಾಕೆ ಕರ್ಕೊಂಬಂದಿಲ್ಲ ಅಂತ ಹೇಳಿ ತುಂಬಾ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳೋಕ್ಕೆ ಸಾನ್ವಿ ಶುರು ಮಾಡಿದ್ದಾಳೆ. ಆಗ ಸಾನ್ವಿಯಪ್ಪ ಸಮಾಧಾನವನ್ನು ಮಾಡ್ತಾ ಇದ್ದಾರೆ.
ಅವಳು ಆಸ್ಪತ್ರೆಯನ್ನು ಸೇರಿದ್ದಾರೆ. ಅವರಿಗೆ ಹುಷಾರಾದ ತಕ್ಷಣ ಮನೆಗೆ ಬರ್ತಾರೆ. ನೀನು ಈ ಥರ ಅಳೋದ್ರಿಂದ, ಈ ಥರ ಕಿರ್ಚೋದ್ರಿಂದ ನಿನ್ನ ತಾಯಿ ಬರೋದಿಲ್ಲ. ಅವರು ಬೇಗ ಮನೆಗೆ ಬರಬೇಕಂದ್ರೆ ನೀನು ಸಮಾಧಾನವಾಗಿರಬೇಕು ಅಂತ ಹೇಳಿ ಸಮಾಧಾನವನ್ನು ಪಡಿಸ್ತಾ ಇದ್ದಾರೆ. ಹಾಗೆ ರಾಮಯ್ಯನಿಗೆ ಹೇಳಿ ಊಟ ತಗೊಂಡು ಬರಲಿಕ್ಕೆ ಹೇಳ್ತಾ ಇದ್ದಾರೆ. ಆದರೆ ರಾಮಯ್ಯ ಊಟ ತಂದು ತುಂಬಾ ಬೇಜಾರು ಪಡ್ಕೋತಾ ಇದ್ದಾರೆ. ಇದೆಲ್ಲ ಯಾವಾಗ ಮುಗಿಯುತ್ತೆ, ಸಾನ್ವಿ ಯಾವಾಗ ಅಳೋದನ್ನ ನಿಲ್ಲಿಸ್ತಾಳೆ ಅಂತ ಹೇಳಿ ತುಂಬಾ ಬೇಜಾರು ಪಡ್ಕೋತಾನೆ. ಆಗ ಸಾನ್ವಿ ಅಪ್ಪ ಕೂಡ ಅಳೋಕೆ ಶುರು ಮಾಡ್ತಾರೆ. ಆಗ ಇದನ್ನು ಗಮನಿಸಿದಂತಹ ಸಾನ್ವಿ, ಅಪ್ಪ ಯಾಕೆ ಅಳ್ತಾ ಇದೀಯಾ, ಏನಾಯಿತು ಅಂತ ಹೇಳಿ ಅಪ್ಪನ ಕಣ್ಣೀರನ್ನು ಅಳಿಸ್ತಾ ಮುದ್ದಾದ ಪ್ರೀತಿಯನ್ನು ತಂದೆಗೆ ತೋರಿಸ್ತಾ ಇದ್ದಾಳೆ. ಇತ್ತ ಚಿರಾಗ್ ಕಾರಲ್ಲಿ ಎಲ್ಲೋ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಗುರು ತಕ್ಷಣ ಸಡನ್ನಾಗಿ ಕಾರಿಗೆ ಅಡ್ಡ ಬರ್ತಾ ಇದ್ದಾನೆ. ಅಡ್ಡ ಬಂದೋನೆ ಕೆಳಗೆ ಬಿದ್ದುಬಿಡ್ತಾನೆ. ಇತ್ತ ಸಂಜನಾ ಎಲ್ಲಿ ಹೋದ್ರು ಅಂತ ಹೇಳಿ ಹುಡುಕ್ತಾ ಇದ್ದಾಳೆ. ಚಿರಾಗ್ ಕಾರಿನಿಂದ ಇಳಿದು ಬಂದು, ಎಲ್ಲಿ ಹೋದ್ರಿ, ಏನಾಯಿತು, ಯಾಕೆ ಓಡೋಗ್ತಾ ಇದ್ದೀರಾ ಅನ್ನುವಾಗ ಅವರು ಕಾಣೋದೇ ಇಲ್ಲ, ಸೀದಾ ಓಡೋಗೇ ಬಿಡ್ತಾ ಇದ್ದಾರೆ. ಇತ್ತ ಸಂಜನಾ ನರಸಿಂಹ ಬೈದರೂ ಕೂಡ ತೊಂದರೆ ಇಲ್ಲ, ಅಣ್ಣ ತಪ್ಪಿಸ್ಕೊಂಡಿರೋ ವಿಷಯನ ನಾನು ತಕ್ಷಣ ಅವರಿಗೆ ತಿಳಿಸ್ಲೇಬೇಕು ಅಂತ ಹೇಳಿ ಫೋನನ್ನು ಮಾಡ್ತಾ ಇದ್ದಾರೆ. ನಂತರ ನರಸಿಂಹ ಮತ್ತು ಸಂಜನಾ ಸೇರಿ ಇಬ್ಬರು ಹುಡುಕೋಕೆ ಶುರು ಮಾಡ್ತಾ ಇದ್ದಾರೆ. ಆಗ ಗುರು ಒಂದು ಕಡೆ ಬದಿಯಲ್ಲಿ ಕೂತ್ಕೊಂಡಿರ್ತಾರೆ. ನಂತರ ಸಂಜನೆಗೆ ಸರಿ ಬೈದ್ಬಿಟ್ಟು ಅವರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ, ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಅಣ್ಣ ಸಂಜನಾ ಸೈಡೇ ಬರ್ತಾ ಇದ್ದಾರೆ. ಹಾಗಾಗಿ ಸಂಜನಾ ಹೇಳ್ತಾ ಇದ್ದಾಳೆ, ನೋಡಿದ್ರ ಅಣ್ಣನಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಹಾಗಾಗಿ ಇವರನ್ನು ನಾನೇ ನೋಡ್ಕೋತೀನಿ ಅಂತ ಹೇಳಿ ಇಬ್ಬರು ಸೇರಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತ ಕಡೆ ಚಿರು, ದಿಶಾ ಇಬ್ಬರು ಮಲಗಿರ್ತಾರೆ. ಆದರೆ ದಿಶಾಗೆ ತುಂಬಾ ಜ್ವರ ಬಂದ ರೀತಿ ಅನಿಸ್ತಾ ಇದೆ. ಚಿರು ನೋಡಿದಾಗ ತುಂಬಾ ಜ್ವರ ಬಂದಿರುತ್ತೆ. ಆಗ ಚಿರಾಗ್ ಕೇರ್ ಮಾಡಲು ಶುರು ಮಾಡ್ತಾ ಇದ್ದಾನೆ. ಟ್ಯಾಬ್ಲೆಟ್ ನೀರನ್ನು ಕೊಟ್ಟು ಕೇರ್ ಮಾಡ್ತಾ ಇದ್ದಾನೆ. ಆಗ ದಿಶಾ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದಾಳೆ. ಆದರೆ ಚಿರಾಗ್ ಇದನ್ನ ಎಲ್ಲ ನಾನು ಮಾನವೀಯತೆ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ನಿಮಗೇನೋ ಬೇರೆ ಉದ್ದೇಶ ಇದೆ, ನೀನು ದೀಪನ ಆಚೆ ಕಳಿಸಿ ನೀವು ಇಲ್ಲಿಗೆ ಬಂದಿರೋದು, ಆದಷ್ಟು ಬೇಗ ಅದೇನು ಅಂತ ಹೇಳಿ ನಾನು ತಿಳ್ಕೊತೀನಿ, ಆದಷ್ಟು ಬೇಗ ಸತ್ಯವನ್ನೆಲ್ಲ ತಿಳ್ಕೊತೀನಿ ಅಂತ ಹೇಳಿ ಚಿರಾಗ್ ಹೇಳ್ತಾ ಇದ್ದಾನೆ. ಸಡನ್ನಾಗಿ ದಿಶಾ ಹೆದರಿ ಬಿಡ್ತಾಳೆ. ನಾನು ದೀಪ ಅಂತ ಹೇಳಿ ಬಿಡ್ಲಾ, ನಾನು ಇವ್ರು ಇಷ್ಟೊಂದೆಲ್ಲ ಇದು ಮಾಡ್ತಿದ್ದಾರಲ್ಲ ಅಂತ ಹೇಳ್ತಾ ಇದ್ದಾಳೆ. ಆದರೆ ನನ್ನ ಉದ್ದೇಶ ಬೇರೆ, ನಾನು ಅದನ್ನು ಸಾಧಿಸಲೇಬೇಕು, ನಾನು ಈಗ ದೀಪ ಅಂತ ವಿಷಯ ಹೇಳಲೇಬಾರ್ದು ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು ಅವಳು ಅಲ್ಲೇ ಮಲಗ್ತಾ ಇದ್ದಾಳೆ. ಇತ್ತ ಸಂಜನಾ ಮತ್ತು ನರಸಿಂಹರ ನಡುವೆ ರೊಮ್ಯಾನ್ಸ್ ಶುರು ಆಗುತ್ತೆ. ಅಣ್ಣನ ನೋಡೋಕೆ ಆಗಲ್ವಾ ನಿಂಗೆ, ಇಲ್ಲಿ ಯಾಕೆ ಬಂದಿ ಅಂತ ಹೇಳಿ ಇಬ್ಬರು ಜಗಳವನ್ನು ಶುರು ಮಾಡ್ಕೋತಾ ಇದ್ದಾರೆ. ಅಣ್ಣನ ನೋಡ್ಕೊಳ್ಳೋದ್ರ ಜೊತೆಗೆ ಗಂಡನ ಯೋಗಕ್ಷೇಮನೂ ಕೂಡ ನೋಡ್ಕೋಬೇಕಲ್ಲ ಅಂತ ಹೇಳಿ ಸಂಜನಾ ಹೇಳ್ತಾ ಇದ್ದಾಳೆ. ಆಗ ಕಾಫಿಯನ್ನು ಕೊಡ್ತಾ ಇದ್ದಾಳೆ. ನಮ್ಮ ಅಮ್ಮ ಮಾಡಿರೋ ಕಾಫಿ ಆದರೆ ಮಾತ್ರ ಕುಡಿತೀನಿ ಅಂತ ಹೇಳಿ ಕುಡಿತಿದ್ದಾನೆ. ಕುಡ್ದ ಮೇಲೆ ಯಾಕೋ ನರಸಿಂಹ ತುಂಬಾ ಶಾಕ್ ಆಗಿ ಸಂಜನಾಳ ಮುಖವನ್ನು ನೋಡ್ತಾ ಈ ಸಂಚಿಕೆಯು ಇಲ್ಲಿಗೆ ಮುಗಿದಿದೆ. ಒಂದು ಕಡೆ ಸೌಂದರ್ಯಳ ಸತ್ಯ ಹೊರಗೆ ಬರುತ್ತಾ, ಹಾಗೆ ಗುರು ಮನೆಯವರಿಗೆ ಸಿಗ್ತಾನ. ಅದೇ ರೀತಿ ಅರ್ಚನಾಳ ಜೀವನದಲ್ಲಿ ಹೊಸ ತಿರುವು ಕೂಡ ಶುರುವಾಗಿದೆ. ಸಾನ್ವಿಗೆ ಅಮ್ಮನಾಗಿರಲು ಒಪ್ಪಿಕೊಳ್ತಾಳ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ಈಗೀಗ ತುಂಬ ರೋಚಕವಾಗ್ತಾ ಈ ಧಾರಾವಾಹಿಯು ಮುಂದುವರಿಯುತ್ತಿದೆ, ಹಾಗೆ ಕುತೂಹಲ ಭರಿತವಾಗುತ್ತಿದೆ. ನಿಮಗೇನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.